ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಇವತ್ತಿನ ಔಟ್ಫಿಟ್. ಬಿಕಾಸ್ ಯಾವ ಡ್ರೆಸ್ಸು ಫಿಟ್ ಆಗ್ತಿಲ್ಲ, ಸೊ ಯಾವುದೋ ಒಂದು ಪಿಕ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವತ್ತು ನಾವು 7th ಮಂತ್ ಗ್ರೋತ್ ಸ್ಕ್ಯಾನಿಂಗಿಗೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ನಾವೆಲ್ಲಾದರೂ ಹೋಗಬೇಕಂದ್ರೆ ಆರ್ಯನ ಬಿಟ್ಟು ಹೋಗೋದೇ ಒಂದು ಹಿಂಸೆ. ಸೊ ಅದಕ್ಕೆ ಅವಳಿಗೆ ಟ್ರೀಟ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮಳೆ ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ನೀರು ನಿಂತ್ಕೊಂಡಿದೆ. ನಮ್ಮ ಮನೆಯಿಂದ ಹಾಸ್ಪಿಟಲ್ಲು 20 ಕಿಲೋಮೀಟರ್ಸ್ ಇದೆ. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಬೇಗನೆ ಬಿಡ್ತಾ ಇದ್ದೀವಿ. ಡಾಕ್ಟರು 1:30ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು 12:30 ಮನೆ ಬಿಟ್ಟಿದ್ದೀವಿ. ಹಾಸ್ಪಿಟಲ್ ಇರೋದು ವಿವೇಕಾನಂದ ಸರ್ಕಲಲ್ಲಿ, ನಾವಿರೋದು ಇಲ್ವಾಲದಲ್ಲಿ. ಸೊ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಮಿನಿಮಮ್ ಅಂದರೂ ಹಾಫ್ ಆನ್ ಅವರ್ ಬೇಕು. ಸೊ ಅದಕ್ಕೆ ಬೇಗ ಹೊರಟಿದ್ದೀವಿ. ಇದೇ ಕ್ಲಿನಿಕ್ಕು ವಿವೇಕಾನಂದ ಸರ್ಕಲಲ್ಲಿರೋದು, ಆದಿತ್ಯ ಕ್ಲಿನಿಕ್ ಅಂತ ಹೇಳಿ. ಈ ಡಾಕ್ಟರ್ ಕಾಮಾಕ್ಷಿ ಹಾಸ್ಪಿಟಲಲ್ಲಿ ಕೂಡ ವರ್ಕ್ ಮಾಡ್ತಾರೆ, ಪುಷ್ಪಲತಾ ಮ್ಯಾಮ್ ಅಂತ ಹೇಳಿ. ನಾನು ಸ್ಟಾರ್ಟಿಂಗಿಂದನೂ ಇವ್ರ ಹತ್ರನೇ ತೋರಿಸ್ತಾ ಇರೋದು. ಈಗ 7th ಮಂತ್ ಸ್ಕ್ಯಾನಿಂಗಿಗೆ ಬಂದಿದ್ದೀನಿ. ಈಗ ಆ್ಯಕ್ಚುಲಿ 30 to 31 ವೀಕ್ಸ್ ನಡೀತಾ ಇದೆ. ಆ್ಯಕ್ಚುಲಿ ಎಸ್ಟರ್ಡೇ ಬೇರೆ ನನಗೆ ಆ್ಯಂಕಲ್ ಟ್ವಿಸ್ಟ್ ಆಗಿತ್ತು. ಸೊ ಅದೊಂದು ಸ್ವಲ್ಪ ಪೇಯ್ನ್ ಇತ್ತು ನನಗೆ. ಪೇಯ್ನಲ್ಲಿ ಹಾಸ್ಪಿಟಲ್ಗೆ ಹೋಗಲೇಬೇಕಲ್ಲ, ಸೊ ಹೋಗಿದ್ವಿ. ಹಾಸ್ಪಿಟಲಲ್ಲಿ ಸ್ಕ್ಯಾನಿಂಗ್ ಎಲ್ಲ ಚೆನ್ನಾಗಾಯಿತು. ಜೊತೆಗೆ ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಕೊಟ್ಟಿದ್ದರು. ಸೊ ಗ್ಲೂಕೋಸ್ ಟೆಸ್ಟ್ ಕೊಟ್ಟಿದ್ದರು. ಗ್ಲೂಕೋಸ್ ಟೆಸ್ಟ್ನ ಮಾಡಿಸಿದ್ರೆ 2 hours ವೆಯ್ಟ್ ಮಾಡಬೇಕಂತ ಹೇಳಿ ನಾವು ಇನ್ನೊಂದು ದಿನ ಬಂದು ಮಾಡಿಸ್ಕೊತೀವಿ ಅಂತ ಹೇಳಿ ವಾಪಸ್ ರಿಟರ್ನ್ ಬಂದ್ವಿ. ಬರ್ತಾ ಹಾಗೆ ದಾರಿಯಲ್ಲಿ ಅಳಿಸ್ಲೇನ್ ಇತ್ತು. ಅಳಿಸ್ಲೇನ್ ಕ್ರೇವಿಂಗ್ಸ್ ತುಂಬಾ ಇದೆ ನನಗೆ. ಹೀಟ್ ಮತ್ತು ಡೈಜೆಷನ್ ಆಗಲ್ಲ ಅಂತ ಹೇಳಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ನನಗೆ ಮುಂಚೆನೂ ಇಷ್ಟ, ಇವಾಗ ತುಂಬಾ ಕ್ರೇವಿಂಗ್ ಆಗುತ್ತೆ. ಸೊ ತಿಂದ್ಕೊಂಡು ಮನೆಗೆ ಬಂದ್ವಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್